ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ, ಅಕ್ಷಯ ತೃತೀಯ ದಿನ ಯಾವ ದಿನ ಬಂದಿದೆ ಮತ್ತು ಯಾವ ಶುಭ ಮುಹೂರ್ತದಲ್ಲಿ ನಾವು ಒಡವೆ ಆಗಿರ್ಬೋದು ಮತ್ತು ಯಾವುದೇ ವಸ್ತುನ ತಗೋಬೇಕು ಅಂದರೆ ಯಾವುದು ಶುಭ ಸಮಯ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನಾವು ಲಕ್ಷ್ಮೀ ಕುಬೇರನ ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ಸಂಪತ್ತಿನ ಅಧಿಪತಿಗಳಾದ ಲಕ್ಷ್ಮಿ ಕುಬೇರ ಇವರನ್ನು ನಾವು ಯಾವ ರೀತಿ ಒಲಿಸ್ಕೋಬೇಕು, ಆ ದಿನ ಅಕ್ಷಯ ತೃತೀಯ ದಿನ ಯಾವ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಈ ವರ್ಷ ಅಕ್ಷಯ ತೃತೀಯ 30ನೇ ತಾರೀಕು ಅಂದರೆ 2025 34 ತಾರೀಕಿನ ಬುಧವಾರ ಬಂದಿದೆ. ಮತ್ತು ಅಕ್ಷಯ ತಿಥಿ ಯಾವಾಗ ಆರಂಭಗೊಳ್ಳುತ್ತೆ ಅನ್ನೋದನ್ನು ನೋಡೋದಾದರೆ ನಾವು ಮಂಗಳವಾರನೇ ಆರಂಭ ಆಗುತ್ತೆ. ಅದು 29ನೇ ತಾರೀಕು ಸಂಜೆ 5 ಗಂಟೆಗೆ ಅಕ್ಷಯ ತಿಥಿ ಆರಂಭವಾಗುತ್ತೆ. ಮತ್ತು ಅಕ್ಷಯ ತಿಥಿ ಮುಕ್ತಾಯಗೊಳ್ಳೋದು ಬುಧವಾರ ಅಂದರೆ 30ನೇ ತಾರೀಕು ಮಧ್ಯಾಹ್ನ 3 ಗಂಟೆ ನಂತರ ಅದು ಮುಕ್ತಾಯಗೊಳ್ಳುತ್ತೆ. ನಾವು ಯಾವುದೇ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ 30ನೇ ತಾರೀಕು ಬುಧವಾರ ನಾವು ಶುಭ ಮುಹೂರ್ತ ಅಂತ ಅಂದರೆ ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಲಕ್ಷ್ಮಿ ಮತ್ತು ಕುಬೇರನ ಪೂಜೆ ಮಾಡ್ಕೋಬೇಕಾಗುತ್ತೆ. ಅಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ನಿಮಗೆಲ್ಲ ತಿಳಿದೇ ಇದೆ. 5 ಗಂಟೆ ನಂತರ ನೀವು ಅದನ್ನು ಮಾಡ್ಕೋಬೋದು. ಇಲ್ಲ ಅಂದರೆ 4 ಗಂಟೆಗೆ ಎದ್ದೇಳೋ ಅಭ್ಯಾಸ ಇರೋರು ನೀವು 4 ಗಂಟೆಯಿಂದ 6 ಗಂಟೆ ಒಳಗಡೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿ ಅಥವಾ ಕುಬೇರನ ಪೂಜೆಯನ್ನು ಮಾಡ್ಕೋಬೋದು. ನಾನು ಹಲವಾರು ವಿಡಿಯೋದಲ್ಲಿ ನಾನು ಲಕ್ಷ್ಮಿ ಪೂಜೆ, ಕುಬೇರ ಮಂತ್ರ ಮತ್ತು ಕುಬೇರನ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ಒಂದು ಚಿಕ್ಕದಾಗಿ ಕುಬೇರ ಮಂತ್ರ ಕೂಡ ಹೇಳ್ತೀನಿ, ತಿಳ್ಕೊಳ್ಳಿ. ಓಂ ಕುಬೇರಾಯ, ಓಂ ಶಪಾಯ ಕುಬೇರಾಯ, ವೈಷ್ಣವರಾಮ ಧನ ಧಾನ್ಯಾಧಿಪತೆಯೇ ಧನ ಧಾನ್ಯಾದಿ ಸರಿಯುಕ್ತಿ ದೌರದ್ ಭಜೆ ಸ್ವರಾಹ ಅಂತ ಈ ಮಂತ್ರವನ್ನು 11 ಬಾರಿ ಹೇಳ್ಕೊಂಡು ನೀವು ಕುಬೇರನ ಪೂಜೆ ಮಾಡಿ. ಮತ್ತು ಲಕ್ಷ್ಮೀ ಮಂತ್ರ ಕೂಡ ನೀವು ಹೇಳ್ಕೊಬೋದು. ನಿಮಗೆ ಬರಲ್ಲ ಅನ್ನೋರು ಬುಕ್ ಕೂಡ ಸಿಗುತ್ತೆ, ಲಕ್ಷ್ಮಿ ಮತ್ತು ಕುಬೇರ ಮಂತ್ರನ ಹೇಳ್ಕೊಂಡು ನೀವು ಪೂಜೆನ ಮಾಡ್ಕೊಳ್ಳಿ. ಖಂಡಿತ ನೀವು ಆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ನೀವು ಏನೆಲ್ಲ ಆಸೆ ಪಟ್ಟಿರ್ತೀರ ಆ ವಸ್ತುನ ಆ ದಿನ ನೀವು 3 ಗಂಟೆ ಒಳಗಡೆ ಅಂದರೆ 30ನೇ ತಾರೀಕು ಬುಧವಾರ 3 ಗಂಟೆ ಒಳಗಡೆ ವಸ್ತುನ ಮನೆಗೆ ತನ್ನಿ. ಮತ್ತು ಯಾವುದೇ ಕೆಲಸ ಆಗಿರ್ಬೋದು, ಮನೆ ಪೂಜೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಮತ್ತು ನೀವು ಹೊಸ ಮನೆ ಹಾಲು ಉಗ್ಸೋದಿರ್ಬೋದು, ಮತ್ತು ವಾಹನ ಕೊಳ್ಳೋ ಖರೀದಿ ಮಾಡೋದಿರ್ಬೋದು, ಯಾವುದೇ ಕೆಲಸ ಆಗಿರಲಿ ಆ ದಿನ ನೀವು ಬುಧವಾರದ ದಿನ ಅಕ್ಷಯ ತೃತೀಯ ದಿನ ಮಾಡಿದ್ರೆ ಖಂಡಿತ ನಿಮಗೆ ಅಕ್ಷಯ ಅಂದ್ರೇ ದ್ವಿಗುಣಗೊಳ್ಳುತ್ತೆ ಅಂತ. ನಾವು ಏನೇ ವಸ್ತು ತಗೊಂಡ್ರು ಅದು ಆ ವರ್ಷದೊಳಗಡೆ ದ್ವಿಗುಣಗೊಳ್ಳುತ್ತೆ, ಒಳ್ಳೆಯದಾಗುತ್ತೆ ಅಂತಲೇ ಅರ್ಥ. ಹಾಗಾಗಿ ನಾವು ಅಕ್ಷಯ ತೃತೀಯ ದಿನ ಯಾವ ವಸ್ತು ಬೇಕಾದರೂ ತಗೋಬೋದು. ನಮಗಿಷ್ಟ ಆಗುವಂಥ ವಸ್ತುಗಳು ನಾವು ಏನೇ ತಗೊಂಡ್ರು ಅದು ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ದಿನ ನೀವು ಸಂಪತ್ತಿನ ಒಡೆಯರಾದ ಲಕ್ಷ್ಮೀ ಕುಬೇರನನ್ನು ಪೂಜೆ ಮಾಡೋದನ್ನು ಖಂಡಿತ ಮರಿಬೇಡಿ. 3 ಗಂಟೆ ಒಳಗಡೆ ನೀವು ಯಾವುದೇ ಒಡವೆ ತಗೋಬೇಕು ಅಂದರೆ ಆ ದಿನ ಬುಧವಾರ ಅಥವಾ ಮಂಗಳವಾರ ಸಂಜೆನೇ 5 ಗಂಟೆಗೆ ಆರಂಭ ಆಗೋದ್ರಿಂದ ಅಕ್ಷಯ ತೃತೀಯ ತಿಥಿ ಮಂಗಳವಾರ ಸಂಜೆ ಆರಂಭ ಆಗುತ್ತೆ. ಅಂದರೆ 5 ಗಂಟೆಗೆ ಆರಂಭ ಆಗುತ್ತೆ. ಆ 5 ಗಂಟೆಯಿಂದ ನೀವು ರಾತ್ರಿ 9 ಗಂಟೆ ಒಳಗಡೆ ನೀವು ಚಿನ್ನ ಬೆಳ್ಳಿ ತಗೊಳ್ಳೋರು ತಗೋಬೋದು. ಯಾವುದೇ ಕಾರಣಕ್ಕೂ ಮತ್ತೆ ನೀವು ಬುಧವಾರ ಬೆಳಗ್ಗೆ ಕೂಡ ನೀವು 3 ಗಂಟೆ ಒಳಗಡೆ ಖರೀದಿನ ಮಾಡ್ಕೋಬೋದು. ತುಂಬಾ ಒಳ್ಳೆಯದಾಗುತ್ತೆ. ಚಿನ್ನ ಬೆಳ್ಳಿ ತಗೊಳ್ಳೋಕ್ಕಾಗಲ್ಲ, ನಮ್ಮ ಕೈ ಸಾಧ್ಯವಿಲ್ಲ ಅನ್ನೋರು ನಿಮ್ಮ ಪ್ರೀತಿಯಿಂದ ನೀವು ಯಾವುದೇ ಒಂದು ವಸ್ತುನ ಮನೆಗೆ ತನ್ನಿ. ಲಕ್ಷ್ಮಿಗೆ ಪ್ರಿಯವಾದ ಅರಿಶಿಣ ಆಗಿರ್ಬೋದು, ಉಪ್ಪಾಗಿರ್ಬೋದು, ಯಾವುದೇ ಒಂದು ವಸ್ತುನ ತಂದು ನೀವು ದೇವ್ರ ಮನೇಲಿ ಇಟ್ಟು ಪೂಜೆನ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಬಂಗಾರನೇ ತರಬೇಕು ಮತ್ತು ನಾವು ಚಿನ್ನ ಬೆಳ್ಳಿನೇ ತಗೋಬೇಕು, ಬೆಲೆ ಬಾಳೋ ವಸ್ತುಗಳನ್ನೇ ತಗೋಬೇಕು ಅಂದರೆ ಆಗೋದಿಲ್ಲ ಅಲ್ವಾ. ಎಲ್ಲರೂ ಒಂದೇ ಸಮ ಇರೋದಿಲ್ಲ. ಯಾಕಂದರೆ ಬಡವರು ಶ್ರೀಮಂತರು ಅನ್ನೋ ಎಲ್ಲ ಥರ ಜನನೂ ನಾವು ಇದ್ದೀವಿ. ಮತ್ತು ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದೀವಿ, ನಮಗೆ ಚಿನ್ನ ಕೊಳ್ಳೋಕ್ಕಾಗಲ್ಲ, ಬೆಳ್ಳಿ ತರೋಕ್ಕಾಗಲ್ಲ ಅನ್ನೋರು ಇರ್ತಾರೆ. ಅಂಥವರು ನಿಮ್ಮ ಮನೆಯಲ್ಲಿ ಒಂದು ಪೊರಕೆ, ಲಕ್ಷ್ಮಿಗೆ ಇಷ್ಟ ಅಂದರೆ ಲಕ್ಷ್ಮೀ ದೇವಿಗೆ ಪೊರಕೆ ಇಷ್ಟ. ಹಾಗಾಗಿ ಒಂದು ಮನೆ ಗುಡಿಸೋ ಒಂದು ಪೊರಕೆ ಆಗಿರ್ಬೋದು, ನಿಮ್ಮ ಕೈಲಿ ಸಾಧ್ಯವಾದಷ್ಟು 1 kg ಕಲ್ಲುಪ್ಪು ಅದನ್ನಾಗಿರ್ಬೋದು, ಇಲ್ಲ ಅಂದರೆ ಅರಿಶಿಣ ಕೂಡ ನೀವು ತರ್ಬೋದು. ಅರಿಶಿಣ, ಕುಂಕುಮ, ಇದು ಯಾವುದೇ ಒಂದು ವಸ್ತುನ ನೀವು ತಂದು ಆ ದಿನ ದೇವ್ರ ಮನೆಯಲ್ಲಿ ಅಂದರೆ ಇಟ್ಟು ಅರಿಶಿಣ, ಕುಂಕುಮ, ಉಪ್ಪು ಎಲ್ಲ ಇಟ್ಟು ಪೂಜೆನ ಮಾಡ್ಕೊಳ್ಳಿ.
ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಆಸೆಗಳು ಈಡೇರುತ್ತೆ. ನೀವು ಅಕ್ಷಯ ತೃತೀಯ ದಿನ ನಾವು ಚಿನ್ನ ಬೆಳ್ಳಿನೇ ತರಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ ಅವಶ್ಯಕತೆ ಇಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದನ್ನು ನಾವು ಕೇಳೇ ಇರ್ತೀವಿ. ಹಾಗಾಗಿ ನಮ್ಮ ಕೈಲಿ ಎಷ್ಟು ಹಣ ಇರುತ್ತೋ, ಎಷ್ಟು ಸಾಧ್ಯವಾಗುತ್ತೋ ಫ್ರೆಂಡ್ಸ್, ಅದನ್ನು ಮಾತ್ರ ತಗೋಬೇಕಾಗುತ್ತೆ. ಉಳ್ಳವರು ತಗೋಬೋದು, ಅಂದರೆ ದುಡ್ಡಿರೋರು ಚಿನ್ನ ಬೆಳ್ಳಿನ ಖರೀದಿ ಮಾಡ್ಬೋದು. ಇಲ್ಲ ಅನ್ನೋರು, ಮಿಡಲ್ ಫ್ಯಾಮಿಲಿಯವರು ಈ ರೀತಿಯಾಗಿ ಚಿಕ್ಕ ಪುಟ್ಟ ವಸ್ತುಗಳನ್ನು ತಂದು ಮತ್ತು ನೀವು ಆ ದಿನ ಹೊಸ ಬಟ್ಟೆ ಕೂಡ ತಗೋಬೋದು ಫ್ರೆಂಡ್ಸ್. ಅಂದರೆ ಆ ಬಟ್ಟೆ ಹಳದಿ ಬಣ್ಣದಾಗಿರಬೇಕು. ಯಾವುದೇ ಕಾರಣಕ್ಕೂ ಬೇರೆ ರೆಡ್ ಆಗಿರ್ಬೋದು ಯಾವುದು ತಗೊಳ್ಳೋಕೆ ಹೋಗಬೇಡಿ. ಹಳದಿ ಬಣ್ಣದಲ್ಲಿ ನೀವು ವಸ್ತ್ರವನ್ನು ಖರೀದಿ ಮಾಡಿ, ಹಳದಿ ಬಣ್ಣದ ಬಟ್ಟೆನ ನೀವು ಖರೀದಿ ಮಾಡಿ ಅದನ್ನು ನೀವು ಪೂಜೆ ಮಾಡಿ ಆ ದಿನ ನಿಮ್ಮ ಮೈ ಮೇಲೆ ತೊಟ್ಕೊಳ್ಳಿ. ಮತ್ತು ಆ ದಿನ ನೀವು ಮೈ ಮೇಲೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಹೊಸ ಬಟ್ಟೆನ ಬುಧವಾರದ ದಿನ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಆ ದಿನ ನೀವು ಚಿನ್ನ ಬೆಳ್ಳಿ ಖರೀದಿ ಮಾಡಿದ್ರೂ ಕೂಡ ನೀವು ಬೇರೆ ಫಂಕ್ಷನ್ಗೆ ಹೋಗೋವರೆಗೂ ಕಾಯೋ ಅವಶ್ಯಕತೆ ಇಲ್ಲ. ಯಾವುದೇ ಚಿನ್ನ ಬೆಳ್ಳಿ ಖರೀದಿ ಮಾಡಿದರೆ ಅದನ್ನು ನೀವು ದೇವ್ರ ಮನೆಯಲ್ಲಿ ಕುಬೇರ ಮತ್ತು ಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿದ ನಂತರ ನೀವು ಅದನ್ನು ನಿಮ್ಮ ಮೈ ಮೇಲೆ ಬುಧವಾರದ ದಿನ ಅಂದರೆ 3 ಗಂಟೆ ಒಳಗಡೆ ಧರಿಸಿ. ಆ ಒಡವೆನ ನಿಮ್ಮ ಮೈ ಮೇಲೆ ಧರಿಸಿ ಆಮೇಲೆ ಅದನ್ನು ನೀವು ಎತ್ತಿಡ್ಬೋದು. ನಿಮ್ಮ ಮೈ ಮೇಲೆ ಧರಿಸಿದ ನಂತರ ಎತ್ತಿಡಿ. ಯಾವುದೇ ಕಾರಣಕ್ಕೂ ಮೈ ಮೇಲೆ ಧರಿಸದೆ ಹಾಗೆ ಆ ಒಡವೆ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು ಎತ್ತಿಡಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಆ ದಿನ ಧರಿಸಿದ್ರೆ ಕುಬೇರ ಮತ್ತು ಲಕ್ಷ್ಮಿ ಪೂಜೆ ಮಾಡಿರ್ತೀವಿ, ನಮ್ಮ ಮೈ ಮೇಲೆ ಆ ಒಡವೆನ ಧರಿಸಿದ್ರೆ ಖಂಡಿತ ಅದು ದ್ವಿಗುಣಗೊಳ್ಳುತ್ತೆ. ಖಂಡಿತ ಮತ್ತೆ ಅಂಥ ಒಡವೆನ ಮತ್ತೆ ತಗೊಳ್ಳೋ ಅದೃಷ್ಟ ನಮಗೆ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಫ್ರೆಂಡ್ಸ್, ನೀವು ಯಾವ ಕೆಲಸ ಮಾಡ್ಬೋದು ಅಂದರೆ ಹೊಸ ಮನೆ ಕಟ್ಟೋದಕ್ಕೆ ಪಾಯನ ತೆಗಿತಾ ಇರ್ತಾರೆ, ಅಂದರೆ ಪಾಯದ ಪೂಜೆ ಮಾಡ್ತಿರಲ್ಲ ಅದು ಕೂಡ ಈ ದಿನ ಮಾಡ್ಕೋಬೋದು. ಮತ್ತು ನಾವು ಒಂದು ವೆಹಿಕಲ್ ತೊಗೋತಾ ಇದ್ದೀವಿ, ಹೊಸ ಗಾಡಿ ತೊಗೋಬೇಕು, ಯಾವುದೇ ಒಂದು ಹೊಸ ವಸ್ತು ತೊಗೋಬೇಕು ಅಂದರೆ ನೀವು ಖಂಡಿತ ತೊಗೋಬೋದು ಫ್ರೆಂಡ್ಸ್. ಆ ದಿನ ಬುಧವಾರದ ದಿನ ನೀವು ಖರೀದಿನ ಮಾಡ್ಕೊಳ್ಳಿ. ಮತ್ತು ನೀವು ಗೃಹ ಪ್ರವೇಶ ಕೂಡ ಆ ದಿನ ಮಾಡ್ಕೋಬೋದು. ಯಾವುದೇ ಶುಭ ಕಾರ್ಯಗಳಿರ್ಬೋದು, ಶುಭ ಕಾರ್ಯಗಳನ್ನು ನೀವು ಆರಂಭ ಮಾಡೋದ್ರಿಂದ ಮತ್ತು ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಅಕ್ಷಯ ತೃತೀಯ ಅಂದ್ರೇ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ. ವರ್ಷದಲ್ಲಿ ಬರೋದು ಒಂದೇ ದಿನ, ಅದು ಅಕ್ಷಯ ತೃತೀಯ ದಿನ. ಈ ಮಾಸದಲ್ಲಿ ಅಂದರೆ ಶುಕ್ಲ ಪಕ್ಷದಲ್ಲಿ ಬರುತ್ತೆ. ಹಾಗಾಗಿ ಈ ಮಾಸದಲ್ಲಿ ನಿಮಗೆ ನೀವು ಶುಭ ಕಾರ್ಯಗಳನ್ನು ಮಾಡ್ಕೋಬೋದು. ಕೆಲವರು ಮದುವೆ, ಗೃಹ ಪ್ರವೇಶ, ಶುಭ ಕೆಲಸಗಳನ್ನು, ಎಲ್ಲ ಕೆಲಸಗಳನ್ನು, ಶುಭ ಕಾರ್ಯಗಳನ್ನು ಈ ಸಮಯದಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಾವು ಆ ದಿನ ಸಂಜೆ ಕೂಡ, ಬುಧವಾರ ಕೂಡ ಸಂಜೆ ನೀವು ಲಕ್ಷ್ಮೀನ ಕುಬೇರನ ಮತ್ತೊಮ್ಮೆ ದೀಪ ಅಂದರೆ ತುಪ್ಪದ ದೀಪವನ್ನು ಬೆಳಗಿ ಪೂಜೆನ ಮಾಡ್ಕೊಳ್ಳಿ. ಆ ಸಂಜೆ ಕೂಡ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಈ ದಿನ ನೀವು ಲಕ್ಷ್ಮೀ ಕುಬೇರನ ಪೂಜೆ ಮಾಡಿ ಕೊಂಡಿದ್ದೇ ಆದರೆ ಖಂಡಿತ ನಿಮಗೆ ಅಷ್ಟೈಶ್ವರ್ಯ ಕೂಡ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಮಹಾಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದದ್ದು ಈ ದಿನ ಅಂತ ಹೇಳ್ತಾರೆ. ಅಕ್ಷಯ ತೃತೀಯ ದಿನ ಕುಬೇರನಿಗೂ ಕೂಡ ತುಂಬ ಪ್ರಿಯವಾದ ದಿನ ಅಂತ ಹೇಳ್ತಾರೆ. ಹಾಗಾಗಿ ನೀವು ಈ ದಿನ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗಬೇಕು ಅಂತ ಅಂದರೆ ಮಹಾವಿಷ್ಣು, ಲಕ್ಷ್ಮಿ ಮತ್ತು ಕುಬೇರನನ್ನು ಪೂಜೆನ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಧನ ಧಾನ್ಯಗಳು, ನಿಮಗೆ ಆರೋಗ್ಯ, ಆಯಸ್ಸು ಎಲ್ಲ ವೃದ್ಧಿ ಆಗುತ್ತೆ. ಈ ದಿನ ನೀವು ಪೂಜೆ ಮಾಡೋದ್ರಿಂದ ನೀವು ಒಡವೆ ತಗೊಳ್ಳೋರಿಗೆ ಖಂಡಿತ ತಗೊಳ್ಳದೆ ಇರೋರಿಗೂ ಕೂಡ ಒಳ್ಳೆಯದಾಗುತ್ತೆ. ಸಾಧ್ಯವಾದಷ್ಟು ನಾವು ನಮ್ಮ ಕೈಲಿ ಏನು ಸಾಧ್ಯವಾಗುತ್ತೋ ಅದನ್ನು ಮಾತ್ರ ನಾವು ತಗೊಳ್ಳೋಣ. ಒಡವೆ ಬೆಳ್ಳಿನೇ ತಗೋಬೇಕು, ಚಿನ್ನನೇ ತಗೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಆ ದಿನ ನಾವು ಹೇಳಿದ್ನಲ್ಲ, ಹಳದಿ ಬಟ್ಟೆ ಖರೀದಿ ಮಾಡಿದ್ರೂ ಕೂಡ, ಅರಿಶಿಣದ ಕೊಂಬು ಅದನ್ನು ಖರೀದಿ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಮನೆಗೆ. ನಮ್ಮ ಸಾಧ್ಯವಾದಷ್ಟು ನಮ್ಮ ಕೈಲಿ ಎಷ್ಟು ಹಣವಿರುತ್ತೋ ಅಷ್ಟು ಮಾತ್ರ ಮಾಡೋಣ. ಸಾಲನ ಮಾಡಿಕೊಂಡು ಈ ಖರೀದಿನ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಸಾಲಕ್ಕೆ ನೀವು ಬೀಳಬೇಡಿ. ಸಾಲ ಒಂದು ಸರಿ ಮಾಡಿದ್ರೆ ಅದು ಮತ್ತೆ ಮತ್ತೆ ಮಾಡ್ತಾನೇ ಇರ್ತೀವಿ. ಹಾಗಾಗಿ ನೀವು ಆ ದಿನ ಏನೇ ಕೆಲಸ ಮಾಡೋದಿದ್ರು ಒಳ್ಳೆ ಕೆಲಸಗಳನ್ನು ಮಾಡಿ. ಅಕ್ಷಯ ತೃತೀಯ ದಿನ ಸಾಲ ಕೊಡೋದನ್ನು ನೋಡಿ, ಬೇಕಾದರೆ ಸಾಲ ತೀರಿಸೋದಿದ್ರೆ ಆ ದಿನ ತೀರಿಸಿ. ನೀವು ಖಂಡಿತ ಜೀವನದಲ್ಲಿ ಮತ್ತೆ ಸಾಲ ಮಾಡೋ ಪರಿಸ್ಥಿತಿ ಕೂಡ ಬರೋದಿಲ್ಲ. ಮತ್ತು ಹೊಸದಾಗಿ ಸಾಲನ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಅಕ್ಷಯ ತೃತೀಯ ದಿನ ಸಾಲವನ್ನು ತಗೋಬೇಡಿ, ಹಣವನ್ನು ಸಾಲವಾಗಿ ತಗೋಬೇಡಿ. ನಿಮ್ಮ ಕೈಲಿ ಸಾಧ್ಯವಾದಷ್ಟು ಎಷ್ಟಿರುತ್ತೋ ಅಷ್ಟರಲ್ಲಿ ನೀವು ಏನು ಬೇಕೋ ಅದನ್ನು ತಗೊಂಡು ಬಂದು ಪೂಜೆನ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಹೇಳಬೇಕು ಅಂದರೆ ವರ್ಷದಲ್ಲಿ ಬರೋದು ಒಂದೇ ಸಾರಿ ಇದು ಅಕ್ಷಯ ತೃತೀಯ ಬರೋದು. ಆ ದಿನ ನಾವು ಯಾವುದೇ ಒಳ್ಳೆಯ ಕೆಲಸಗಳನ್ನು, ದಾನ ಧರ್ಮಾದಿಗಳನ್ನು ಕೂಡ ನಾವು ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಬಡ ಬಗ್ಗರಿಗೆ ಅನ್ನದಾನ ಮಾಡೋದಾಗಿರ್ಬೋದು, ನಮ್ಮ ಕೈಲಿ ಸಾಧ್ಯವಾದಷ್ಟು ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡೋದಾಗಿರ್ಬೋದು, ಯಾವುದೇ ಒಳ್ಳೆಯ ಕೆಲಸಗಳನ್ನು ನಾವು ಮಾಡೋದ್ರಿಂದ ಮುಂದಿನ ಪೀಳಿಗೆಗೆ ಅಂದರೆ ನಮ್ಮ ಮಕ್ಕಳಿಗೆ ಶುಭವಾಗುತ್ತೆ ಅಂತ ಹೇಳ್ತಾರೆ. ಹಿರಿಯರು ಮುಂಚೆಯಿಂದ ಮಾಡಿಕೊಂಡೇ ಬಂದಿದ್ದಾರೆ. ನಾವು ಕೂಡ ಅದನ್ನು ಮುಂದುವರಿಸ್ತಾ ಹೋದರೆ ನಮ್ಮ ಮಕ್ಕಳ ಪೀಳಿಗೆ, ಮುಂದಿನ ಪೀಳಿಗೆ ಚೆನ್ನಾಗಿರುತ್ತೆ ಅಂತ ನಾವು
ನಾವು ಅಂದ್ಕೋಬೋದು. ಯಾಕಂದರೆ ದಾನ ಧರ್ಮಗಳು ಈ ಕಾಲದಲ್ಲಿ ತುಂಬಾ ಕಡಿಮೆ ಆಗ್ತಾ ಬಂದಿದೆ. ಹಾಗಾಗಿ ಈ ಕಾಲದಲ್ಲಿ ಏನೇ ಇದ್ರೂ ನಾವು ಮಾತ್ರ ಅನುಭವಿಸ್ಬೇಕು, ನಾವು ಮಾತ್ರ ತಿನ್ನಬೇಕು ಅನ್ನೋ ಸ್ವಾರ್ಥ ಕೂಡ ಹುಟ್ಬಿಟ್ಟಿದೆ ಜನಗಳಲ್ಲಿ. ಆ ಸ್ವಾರ್ಥ ಭಾವನೆ ಹೋಗಬೇಕು, ಪ್ರತಿಯೊಬ್ಬರಲ್ಲೂ ಪ್ರೀತಿ ಭಾವನೆ ಹುಟ್ಟಬೇಕು. ಹಾಗಾಗಿ ನಾವು ನಮ್ಮ ಕೈಲಿ ಸಾಧ್ಯವಾದಷ್ಟು ದಾನ ನಾವು ಯಾವತ್ತು ಈ ಕೈಯಿಂದ ದಾನನ ಮಾಡ್ತೀವೋ, ದಾನ ಮಾಡಿದ ಕೈ ಯಾವತ್ತೂ ಖಂಡಿತನೂ ಅದು ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ನಾವು ಕೊಡೋ ಕೈ ಆಗಿರಬೇಕು, ಬೇಡೋ ಕೈ ಆಗಬಾರ್ದು ಅನ್ನೋದಾದರೆ ನಾವು ಚೆನ್ನಾಗಿ ದಾನ ಧರ್ಮಗಳನ್ನು ಮಾಡ್ತಾ ಹೋಗಬೇಕು. ಲಕ್ಷ್ಮಿ ಅವಾಗ ಖಂಡಿತ ಒಲಿತಾಳೆ. ಲಕ್ಷ್ಮಿ ಆಗಿರ್ಬೋದು, ಕುಬೇರ ಆಗಿರ್ಬೋದು, ಈ ದಿನ ನೀವು ಏನು ಪೂಜೆ ಮಾಡ್ತಿರೋ ಭಕ್ತಿ ಶ್ರದ್ಧೆಯಿಂದ ಖಂಡಿತ ನಿಮಗೆ ಧನಾಗಮನ ಆಗೋದಾಗಿರ್ಬೋದು, ಅಷ್ಟೈಶ್ವರ್ಯ ಪ್ರಾಪ್ತಿ ಆಗಿರ್ಬೋದು, ಪ್ರತಿಯೊಂದು ಆಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು ಅಂತಾನೆ ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಆಲ್ ಫ್ರೆಂಡ್ಸ್.